ಪೆಟ್ರೋಲ್, ಡೀಸೆಲ್, ಅಡುಗೆ ಅನಿಲ, ಯೂರಿಯಾ, ರಸಗೊಬ್ಬರ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಖಂಡಿಸಿ ಕುಶಾಲನಗರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಪಟ್ಟಣದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರ್ ನೇತೃತ್ವದಲ್ಲಿ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಪಕ್ಷದ ಬಾವುಟ, ಬ್ಯಾನರ್ ಹಿಡಿದು ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಕಾಂಗ್ರೆಸ್ ಕಚೇರಿ ಬಳಿಯಿಂದ ಜೀಪ್ಗೆ ಹಗ್ಗ ಕಟ್ಟಿ ಎಳೆಯುವ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದರು. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದವರೆಗೆ ಮೆರವಣಿಗೆಯುದ್ದಕ್ಕೂ ಕೇಂದ್ರ ಸರ್ಕಾರ, ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿದ್ರು. ಕಾರ್ಯಪ್ಪ ವೃತ್ತದಲ್ಲಿ ಮಾನವ ಸರಪಳಿ ರಚಿಸಿ ಪ್ರತಿಭಟಿಸಲಾಯಿತು. ಬೀದಿ ಹಣ ಮಾಡಿದ ಮೋದಿ ಸರ್ಕಾರಕ್ಕೆ ದೇಶದ ಪರಿಸ್ಥಿತಿನ ಅರಾಜಕತೆಯಲ್ಲಿ ಧ್ಯಾನ ಮಾಡುತ್ತಿರುವಂತಹ ನರೇಂದ್ರ ಮೋದಿಗೆ, ದೇಶದ ಪರಿಸ್ಥಿತಿಯನ್ನು ಕಂಗಾಲು ಮಾಡಿ ಕಣ್ಣು ಮುಚ್ಚಿ ಕುಳಿತ ನರೇಂದ್ರ ಮೋದಿಗೆ, ಈ ವೇಳೆ ಮಾತನಾಡಿದ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಇಳಿಕೆಯಾಗಿದ್ರೂ ಯುದ್ಧದ ನೆಪವೊಡ್ಡಿ ಭಾರತದಲ್ಲಿ ಬೆಲೆ ಏರಿಕೆ ಮಾಡುವ ಮೂಲಕ ಜನಸಾಮಾನ್ಯರ ಬದುಕಿನಲ್ಲಿ ಮೋದಿ ಚೆಲ್ಲಾಟವಾಡ್ತಿದ್ದಾರೆ ಎಂದು ಆರೋಪಿಸಿದರು. ಕೃಷಿ ಚಟುವಟಿಕೆಗೆ ಅಗತ್ಯವಾಗಿರುವ ಯೂರಿಯಾ, ರಸಗೊಬ್ಬರ ದುಡ್ಡು ಕೊಟ್ಟರೂ ಸಿಗ್ತಿಲ್ಲ. 12 ವರ್ಷಗಳ ಮೋದಿ ಆಡಳಿತ ವ್ಯವಸ್ಥೆ ಸಂಪೂರ್ಣ ಹಳಿತಪ್ಪಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರದ ಆಡಳಿತ ವೈಫಲ್ಯದಿಂದ ದೇಶ ಅಧೋಗತಿಗೆ ತಲುಪಿದ್ದು, ಮೋದಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು. ಮುಚ್ಚಾಕ್ಲಿಕ್ಕಿರುವಂತಹ ಮೀಡಿಯಾದಿಂದಾಗಿ ಇವತ್ತು ಜನರನ್ನ ತಪ್ಪು ದಾರಿಯಲ್ಲಿ ಕತ್ತಲಲ್ಲಿಟ್ಟಿದ್ದಾರೆ. ಇವತ್ತು ಮುಂದಿನ ಆಡಳಿತದಲ್ಲಿ ಬಹಳ ಭೀಕರ ಪರಿಸ್ಥಿತಿಯನ್ನು ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಹೇಳಿದಾಗೆ ಬಹಳ ಭೀಕರ ಆರ್ಥಿಕ ಪರಿಸ್ಥಿತಿಯನ್ನು ಎದುರಿಸಲಿಕ್ಕಿದ್ದೇವೆ. ರಸಗೊಬ್ಬರ ಇವತ್ತು ದುಡ್ಡು ಕೊಟ್ಟರು ಕೂಡ ದಾಸ್ತಾನು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬರೋಬ್ಬರಿ 500 ರೂಪಾಯಿಗಳನ್ನು ಹೆಚ್ಚುವರಿ ಮಾಡಿದ್ದಾರೆ. ರೈತ ಕಂಗಾಲಾಗಿದೆ. ನೀವು ಕೊಡ್ತಿರೋದು ಯಾವುದೋ ರೈತ ಸಮ್ಮಾನ ಇತ್ಯಾದಿ ಯೋಜನೆಗಳನ್ನು ಕೊಡ್ತಿರೋದು ಕೂಡ ಬರ್ತಾ ಇಲ್ಲ. ನೀವು ರಸಗೊಬ್ಬರ ಒಂದು ಮೂಟೆಗೆ 500 ರೂಪಾಯಿ ಹೆಚ್ಚಿಗೆ ಮಾಡಿದಾಗ ನೀವು ಕೊಡ್ತಿರುವಂಥ ಜುಜುಬಿ ಸಹಾಯಧನವನ್ನು ಯಾವ ಲೆಕ್ಕಕ್ಕೆ ಕೊಡ್ತಾ ಇಲ್ಲ. ಒಂದು ಕಡೆ ಕೊಡ್ತಾ, ಇನ್ನೊಂದು ಕಡೆ ಕಿತ್ಕೊಳ್ತಾ, ಗ್ಯಾಸ್ ಬೆಲೆಗೆ 6 ಸಿಲಿಂಡರ್ ಉಚಿತ ಅಂತ ಹೇಳಿದ್ರೆ ಇವತ್ತು ಆ ಉಚಿತವನ್ನು ತೆಗೆದುಹಾಕಿದ್ರೆ ಇವತ್ತು ಡೀಸೆಲ್ ಬೆಲೆ ಇವತ್ತು 1,000ದ ಗಡಿಯನ್ನು ದಾಟಿಸಿ 4 ಅಂಕಿಗೆ ದಾಟಿಸಿ. ಮನಮೋಹನ್ ಸಿಂಗ್ ಇದ್ದಾಗ 400 ರೂಪಾಯಿ ಇದ್ದಾಗ ಆದಿರಂಪ ಬೀದಿರಂಪ ಮಾಡಿಲ್ಲ. ಇವತ್ತು 2.5 ಪಟ್ಟು ಹೆಚ್ಚಿಗೆ ಮಾಡಿದೆ. ಡೀಸೆಲ್ ಬೆಲೆ ಹೆಚ್ಚಿಗೆ ಮಾಡಿದೆ, ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ರಸಗೊಬ್ಬರದ ಬೆಲೆ ಜಾಸ್ತಿ ಆಗಿದೆ, ದಿನಬಳಕೆ ವಸ್ತುಗಳು ಜಾಸ್ತಿ ಆಗಿದೆ. ಈ ರೀತಿ ನೀಟ್ ಪರೀಕ್ಷೆ ಬಹಳ ಮುಖ್ಯವಾಗಿ ವೈದ್ಯಕೀಯ ಕನಸುಗಳು ಕಂಡಂಥ, ಸಾಲ ಮಾಡಿ ಬದುಕನ್ನು ಕಟ್ಕೊಳ್ತಿರುವಂಥ, ತಮ್ಮ ಇಡೀ ಜೀವಿತದ ಸಂಪಾದನೆಯನ್ನು ಮಕ್ಕಳ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡೋದಂಥ ತಂದೆ ತಾಯಿಗಳು ಇವರು ಕಣ್ಣೀರಾಗಿದೆ. ನೀವು ಪರೀಕ್ಷೆ ಬರೆದಾಗ ಪರೀಕ್ಷೆಯನ್ನು ನೀವು ಮತ್ತೆ ಸೋರಿಕೆ ಆಗೋದಿಲ್ಲ ಅಂತ ಖಾತ್ರಿ ಪಡ್ತಾ ಇದೆ. ಸೋರಿಕೆ ಬಂದರೆ ಫಲಿತಾಂಶ ಸಿಗೋದಿಲ್ಲ ಅಂತ ಹೇಳುವ ಖಾತ್ರಿ ಪಡ್ತಾ ಇದೆ. ಮತ್ತೆ ಪರೀಕ್ಷೆ ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದೆ. 1 ವರ್ಷಗಳ ತಪ್ಪಿಸಿದಂತೆ ಮಕ್ಕಳು ಕೆಲಸ ಮಾಡಿರೋಂಥ, ಓದಿರೋದನ್ನ ಇವತ್ತು ನೀವು ಬೀದಿಯಲ್ಲಿ ನೀವು ಅವ್ರನ್ನ ಗುಣ ಮಾಡ್ತಾ ಇದ್ದೀರಿ. ಆತ್ಮಹತ್ಯೆ ಮಾಡ್ಕೊಳ್ತೀವಿ, ಸರಣಿ ಆತ್ಮಹತ್ಯೆಗಳು. ಯಾವುದೇ ಈ ಹಿಂದಿನ ಯಾವುದೇ ಇತಿಹಾಸದಲ್ಲಿ ಒಬ್ಬ ವಿದ್ಯಾರ್ಥಿ ಮುಂದಿನ ಭವಿಷ್ಯವನ್ನು ಕಟ್ಕೊಡ್ಬೇಕಾದಂಥ, ನಮ್ಮ ದೇಶದ ಪ್ರಜೆಗಳ ಪ್ರಾಣ ಉಳಿಸಬೇಕಾದಂಥ, ವೈದ್ಯರಾಗಬೇಕಾದಂಥ ಅವರೇ ಇವತ್ತು ನೇಣಿಗೆ ಶರಣಾಗ್ತಿದ್ದಾರೆ ಅಂತ ಹೇಳಿದ್ರೆ ದೇಶದ ಪರಿಸ್ಥಿತಿ ಒಂದು ದುಸ್ಥಿತಿಗೆ. ನರೇಂದ್ರ ಮೋದಿ ನಿಜವಾಗಿ ಆತರಿಗೆ ನೈತಿಕತೆ ಇದ್ದಿದ್ರೆ ಮನ್ ಕಿ ಬಾತ್ ಅಂತೇಳಿ ಏನೋ ಮಾತಾಡ್ತಾರೆ, ಬೇರೆ ಏನೆಲ್ಲ ಮಾತಾಡ್ತಾರೆ. ಒಂದೇ ಒಂದು ವಿಷಾದ ಅವ್ರು ಮಾತಾಡ್ತಾರೆ. ಒಂದೇ ಒಂದು ಕ್ಷಮೆಯನ್ನು ಕೇಳಿ ನರೇಂದ್ರ ಮೋದಿ ಧರ್ಮೇಂದ್ರ ಪ್ರಧಾನ್ ಅಂತ ಅಯೋಗ್ಯನಲ್ಲಿ ನಿರ್ಲಜ್ಜೆ ವಹಿಸಿರುವಂಥ ನಾಚಿಕೆಗೇಡಿನೊಬ್ಬ ಶಿಕ್ಷಣ ಮಂತ್ರಿ ಇನ್ನೂ ತನ್ನ ಕ್ಯಾಬಿನೆಟ್ನಲ್ಲಿ ವಿರಾಜಮಾನವಾಗಿ ಕೂರಿಸ್ಕೊಂಡಿದ್ದಾರೆ. ನಾಚಿಕೆಗೇಡಿನ ಸಂಗತಿ, ಇದು ನಿರ್ಲಜ್ಜದ ಸಂಗತಿ. ಯಾರಿಗಾದ್ರೂ ನಿಜವಾಗಿಯೂ ಮಾನ ಮರ್ಯಾದೆ ಇದ್ದರೆ ಪ್ರಪ್ರಥಮವಾಗಿ ಅವರು ರಾಜೀನಾಮೆಯನ್ನು ಕೊಟ್ಬಿಟ್ಟು ಒಂದು ದೇಶದ ಜನರಿಗೆ ಒಂದು ಸಂದೇಶವನ್ನು ಕೊಡಬೇಕಾಯ್ತು. ಸಹಿಸೋದಿಲ್ಲ ಅಂತ ಎಲ್ಲದಕ್ಕೂ ಸೈನ್ಯವನ್ನು ಬಳಸುವಂಥ ದುಸ್ಥಿತಿಗೆ ಇವತ್ತು ಈ ರಾಷ್ಟ್ರವನ್ನು ತೆಗೆದುಕೊಂಡಿದೆ. ಸೈನ್ಯವನ್ನು ಬಳಕೆ ಮಾಡೋದು, ಆ ಹೆಸರಿನಲ್ಲಿ ತಾನು ಹೆಸರು ಗಳಿಸ್ಕೊಳ್ಳೋ ಪ್ರಯತ್ನವನ್ನು ಮೋದಿ ಮಾಡ್ತಾ ಇದ್ದಾರೆ. ಇದು ಒಟ್ಟು ಆಡಳಿತದ ವೈಫಲ್ಯ. ಸೈನ್ಯವನ್ನು ಬಳಕೆ ಮಾಡುವಂಥ ಪರಿಸ್ಥಿತಿಗೆ ನಿರ್ಮಾಣ ಮಾಡ್ತಿದ್ದಾರೆ ಅಂದರೆ ಇದು ಸಂಪೂರ್ಣ ಆಡಳಿತದ ಕುಸಿತದ ಸಂಕೇತ. ಇದು ಆಡಳಿತದ ವೈಫಲ್ಯ ಸಂಕೇತ ಅಲ್ಲದೆ ಬೇರೆ ಏನೂ ಅಲ್ಲ. ನಾಳೆ ಮತ್ತೆ ನೀಟ್ ಪರೀಕ್ಷೆ ಆಗ್ತಾ ಇದೆ. ಬಹುಶಃ ಇದರಲ್ಲಿ CBSEನಲ್ಲೂ ಕೂಡ ಅಂಕಗಳನ್ನು ಕದಿಯುವಂಥ
ಮತಚೋರಿಯನ್ನು ಕೇಳಿದ್ವಿ. ಅಂಕಗಳನ್ನು ಕದಿಯುವಂಥ ಚಾಣಕ್ಷತನವನ್ನು ಕೂಡ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅದು ಕೂಡ ದೇಶದ ಆತಂಕಕಾರಿ ವಿಷಯ. ವಿದ್ಯಾರ್ಥಿಗಳ ಬದುಕು ಒಟ್ಟಿನಲ್ಲಿ ಅತಂತ್ರ ಆಗಿದೆ. ಈ ಅತಂತ್ರಗೊಳಿಸಿದಂಥ BJP ಸರ್ಕಾರಕ್ಕೆ ನಿಜವಾಗಿಯೂ ಆಡಳಿತ ನಡೆಸಲಿಕ್ಕಿರೋ ಯಾವ ಯೋಗ್ಯತೆಯೂ ಇಲ್ಲ. ತಕ್ಷಣಕ್ಕೆ ನನ್ನ ಗರಿಷ್ಠ ಪಕ್ಷ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಟ್ಟು ದೇಶದ ಮುಂದೆ ಇವತ್ತು ನಮ್ಮ ಅಧ್ಯಕ್ಷರು ಹೇಳಿದಂತೆ ಕಳೆದ 12 ವರ್ಷಗಳಲ್ಲಿ ನಮ್ಮ ದೇಶಕ್ಕೆ ನರಕಯಾತ್ರೆಯನ್ನು ನರೇಂದ್ರ ಮೋದಿ ಮತ್ತು ಯುವಕರಿಗೆ ಇರ್ಬೋದು, ಮಹಿಳೆಯರಿರ್ಬೋದು, ಅಲ್ಪಸಂಖ್ಯಾತರ ಯುವಕರು ಇರ್ಬೋದು, ಯುವಕರು ಇರ್ಬೋದು, ಪ್ರತಿಯೊಂದು ವಿಭಾಗಕ್ಕೂ ಕೂಡ ಅನ್ಯಾಯವನ್ನು ಮಾಡಿರ್ತಕ್ಕಂಥ ಸರ್ಕಾರ 2 ಕೋಟಿ ಉದ್ಯೋಗವನ್ನು ಕೊಡ್ತಾರೆ ಅಂತೇಳಿ ಕೇವಲ 2,000 ಮಂದಿಗೆ ಉದ್ಯೋಗ ಪತ್ರ ನೀಡಿ ಪ್ರಚಾರ ಪಡೆಯತಕ್ಕಂಥ ಒಂದು ಅಧೋಗತಿಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಬಂದಿದ್ದಾರೆ. ಇದು ಗ್ಯಾಸ್ ನಮ್ಮ ಸಹೋದರಿಯವರಿಗೆ ಉಜ್ವಲ ಯೋಜನೆಯನ್ನು ಕೊಡ್ತೇವೆ, ಎಲ್ಲರ ಮನೆಯಲ್ಲಿ ಬೆಳಕು ಕೊಡ್ತೇವೆ ಅಂತೇಳಿ ಉಜ್ವಲವಾಗಿ ಇವತ್ತು ಗ್ಯಾಸ್ ಸಿಗದಂಥ ಪರಿಸ್ಥಿತಿ ಆಗಿದೆ. ಎಲ್ಲೋ ಯುದ್ಧ ಆದಾಗ ನಮ್ಮ ದೇಶದಲ್ಲಿ ಗ್ಯಾಸಿನ ಅಭಾವ, ಪೆಟ್ರೋಲ್ ದೊರಕದಂಥ ಒಂದು ಪರಿಸ್ಥಿತಿ, ಕಾರ್ಮಿಕರು ಮತ್ತು ಮನೆಯ ನಮ್ಮ ಸಹೋದರಿಯರು ಕಷ್ಟಪಡ್ತಕ್ಕಂಥ ಕೆಲಸ ನಮ್ಮ ಜೀವನದಲ್ಲಿ. ಇದಕ್ಕೆಲ್ಲ ನೇರ ಕಾರಣ ನರೇಂದ್ರ ಮೋದಿಯವರ ಆ ಒಂದು 12 ವರ್ಷದ ದುರಾಡಳಿತ. ಇವತ್ತು ಯಾವುದೇ ಕ್ಷೇತ್ರಕ್ಕೆ ನೀವು ಹೋಗಿ, ರೈಲ್ವೆ ಇರ್ಬೋದು, ವಿಮಾನ ನಿಲ್ದಾಣಕ್ಕೆ ಹೋಗಿ ಎಲ್ಲವನ್ನು ಮಾರಾಟ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಏನು ಕಾಂಗ್ರೆಸ್ ಪಕ್ಷದವರು ಭಾರತದ ದೇಶವನ್ನು ಕಟ್ಟಿದ್ದಾರೆ, ಅದನ್ನು ಮಾರತಕ್ಕಂಥ ಕೆಲಸವನ್ನು ಅದಾನಿಯವರಿಗಿರ್ಬೋದು ಅಥವಾ ಅಂಬಾನಿಯವರಿಗಿರ್ಬೋದು, ಅದರ ಜೊತೆಗೆ ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪನಿಗೆ ಮಾರಾಟ ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ವಿದೇಶ ರಾಜ್ಯಗಳಲ್ಲಿ ಪ್ರವಾಸ ಕೈಗೊಂಡು ಸುಮಾರು ದೇಶಗಳಿಗೆ ಪ್ರವಾಸ ಕೈಗೊಳ್ತಾರೆ. ಅಲ್ಲಿ ಬೇರೆ ಬೇರೆ ರೀತಿಯ ನಾಟಕವನ್ನು ಆಡ್ತಾರೆ. ಟ್ರಂಪ್ ಇವರನ್ನು ಇನ್ಸಲ್ಟ್ ಮಾಡಿದರೂ ಕೂಡ ಇಲ್ಲಿಯ ನಮ್ಮ ಮೋದಿ ಮಾಧ್ಯಮಗಳು ಹೇಳ್ತಾರೆ ಟ್ರಂಪ್ ಮೋದಿಯವರನ್ನು ಹೊಗಳಿಬಿಟ್ರು ಅಂತ. ಮೋದಿಯವರು ಯಾವ ರೀತಿ ಅವ್ರನ್ನ ಹೇಳಿದ್ದಾರೆ ಅಂತೇಳಿ ಕೂಡ ತುಲನೆ ಮಾಡತಕ್ಕಂಥ ಒಂದು ಪರಿಸ್ಥಿತಿ ನಮ್ಮ ಜನರಲ್ಲಿ ಇಲ್ಲ ಅಂತ ಹೇಳ್ತಕ್ಕಂಥ ಆ ಒಂದು ಆಶಾಭಾವನೆಯೊಂದಿಗೆ ಇವತ್ತು ಮುಂದಿನ ದಿನ ನಮಗೆ ಅತ್ಯಂತ ಕಷ್ಟದ ದಿನಗಳನ್ನು ಮೋದಿಯವರು ತಂದಿಟ್ಟಿದ್ದಾರೆ. 25 ವರ್ಷ ಹಿಂದಕ್ಕೆ ನಮ್ಮ ದೇಶವನ್ನು ತಗೊಂಡೋಗಿದ್ದಾರೆ. ಏನು ರಾಜೀವ್ ಗಾಂಧಿಯವರು ಏನು ನಮ್ಮ ನರಸಿಂಹರಾವ್ ಅವರ ಆ ಸರ್ಕಾರ ಆರ್ಥಿಕ ನೀತಿಯನ್ನು ತಂದಿದೆ, ನೋಟ್ ಬ್ಯಾನ್ ಮಾಡಿದೆ, ಉದ್ಯೋಗ ಇಲ್ಲ, ಬ್ಯಾಂಕಿನಲ್ಲಿ ಹೋದರೆ ಹಣ ಸಿಗಲ್ಲ, ಇವತ್ತು ATM ಅಲ್ಲಿ ಹೋದರೆ ಹಣ ಇಲ್ಲ, ಇಲ್ಲಿ ನಮ್ಮ ದೊಡ್ಡ ದೇಶವನ್ನು ನಾವು ಮಾರಾಟ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ತಂದಿದ್ದರೆ ಅದು ನರೇಂದ್ರ ಮೋದಿಯವರು. ಇವತ್ತು ವಿದ್ಯಾರ್ಥಿಗಳ ನೀಟ ಒಂದು ಪರಿಸ್ಥಿತಿ ನೋಡ್ಬೋದು. ಆ ಒಂದು ಪರಿಸ್ಥಿತಿಯಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ. ಇವತ್ತು ಸೈನ್ಯವನ್ನು ಬಳಸ್ತಕ್ಕಂಥದ್ದು ಅತ್ಯಂತ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ. ಒಳ್ಳೆಯ ಪ್ರವಾಹ ಬಂದರೆ, ಮಳೆ ಬಂದರೆ ಅಥವಾ ಯುದ್ಧ ಆದರೆ ಸೈನ್ಯವನ್ನು ಬಳಸ್ತಕ್ಕಂಥ ಸಂದರ್ಭದಲ್ಲಿ ನೀಟ್ ಪರೀಕ್ಷೆ ಪತ್ರವನ್ನು ಸೈನ್ಯದ ಇದರಲ್ಲಿ ತಗೊಂಡೋಗ್ತಕ್ಕಂಥ ಒಂದು ದುರಾಲೋಚನೆ ಬಂದಿದ್ದರೆ ನಮ್ಮ ದೇಶ ಯಾವ ಪರಿಸ್ಥಿತಿಗೆ ಹೋಗಿದೆ. ಅತ್ಯಂತ ಖಂಡನೀಯ. ಧರ್ಮೇಂದ್ರ ಪ್ರಧಾನ್ ಆಗಲಿ, ನರೇಂದ್ರ ಮೋದಿ ಆಗಲಿ, ಒಂದೇ ಒಂದು ದೇಶ ಈ ರಾಜ್ಯದ ಪ್ರಧಾನಮಂತ್ರಿಯಾಗಿ ಸಚಿವರಾಗಿರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಕ್ಕಂಥ ಪ್ರತಿಭಟನೆಯಲ್ಲಿ ಕೆಪಿಸಿಸಿ ವಕ್ತಾರ ಟಿಎಂ ಶಾಹಿದ್ ತೆಕ್ಕಿಲ್, ಪಕ್ಷದ ಮುಖಂಡರಾದ ಕೆಕೆ ಮಂಜುನಾಥ್ ಕುಮಾರ್, ಎಚ್ಕೆ ನಟೇಶ್ ಗೌಡ, ಚಂದ್ರಶೇಖರ್, ಎಸ್ಎಸ್ ಚಂದ್ರಶೇಖರ್, ಕೆಎಸ್ ಕೃಷ್ಣೇಗೌಡ, ಟಿಕೆ ಪಾಂಡುರಂಗ, ವಿಎಸ್ ಆನಂದ್ ಕುಮಾರ್, ಶಶಿ ಭೀಮಯ್ಯ, ಮಲ್ಲಿಕಾರ್ಜುನ್, ಅಜೀಜ್, ಗೋವಿಂದಪ್ಪ, ಕರೀಂ, ರಫೀಕ್, ರಮೇಶ್ ಮತ್ತಿತರರು ಪಾಲ್ಗೊಂಡಿದ್ರು. ಚಿತ್ತಾರ ನ್ಯೂಸ್, ಕುಶಾಲನಗರ.